ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಇತ್ತೀಚಿನ ದಿನಗಳಲ್ಲಿ ಬದಲಾದ ಜೀವನ ಶೈಲಿಯಿಂದಾಗಿ ಮಧುಮೇಹದಿಂದ ಬಳಲ್ತಿರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಒಂದ್ಸಲ ಮಧುಮೇಹ ವಕ್ಕರಿಸಿಕೊಂಡ್ರೆ ಬದುಕಿನ ಉದ್ದಕ್ಕೂ ಈ ರೋಗದ ಜೊತೆ ಜೀವನ ನಡೆಸಬೇಕಾಗುತ್ತೆ. ಹಿರಿಯರು ಕಿರಿಯರು ಎಂಬ ಭೇದ ಭಾವ ಇಲ್ಲದೆ ಈ ಕಾಯಿಲೆ ವಕ್ಕರಿಸಿ ಬಿಡುತ್ತೆ. ಮಧುಮೇಹ ಅಪಾಯಕಾರಿಯಾದ ರೋಗವಾದರೂ ಕೂಡ ಹೆದರುವಂತಹ ಅವಶ್ಯಕತೆ ಇಲ್ಲ. ಸರಿಯಾದ ಚಿಕಿತ್ಸೆ ಪಡೆದ್ರೆ ಈ ರೋಗದಿಂದ ಮುಕ್ತರಾಗಬಹುದು. ಹಾಗಾದ್ರೆ ಮಧುಮೇಹಕ್ಕೆ ಶಾಶ್ವತ ಪರಿಹಾರ ಇದೆಯಾ? ಮಧುಮೇಹದಿಂದ ದೂರ ಇರೋದು ಹೇಗೆ? ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾದ ಮಂಜುನಾಥ್ ಗಣೇಶ್. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಫಸ್ಟ್ ಆಫ್ ಆಲ್ ಡಾಕ್ಟರ್, ಈ ಡಯಾಬಿಟಿಕ್ ಅನ್ನುವಂಥದ್ದು ಪ್ರತಿಯೊಂದು ಮನೆಯಲ್ಲಿ ಒಬ್ಬ ವ್ಯಕ್ತಿಗೆ ಈ ಕಾಯಿಲೆ ಇತ್ತೀಚಿನ ದಿನಗಳಲ್ಲಿ ಕಾಣಿಸಿಕೊಳ್ತಿದೆ. ಯಾಕಾಗಿ ಈ ಪ್ರಮಾಣದಲ್ಲಿ ಮಧುಮೇಹ ಕಾಣಿಸಿಕೊಳ್ತಿರೋದು? ನೀವು ಹೇಳಿರೋ ಮಾತು ನಿಜಾನ. ಈ ನಡುವೆ ನಾವು ಮನೆಯಲ್ಲಿ ಪ್ರತಿ 4 ಜನ ಇದ್ದಾರೆ ಅಂದರೆ ಅವರಲ್ಲಿ ಯಾರೋ ಒಬ್ಬರಲ್ಲೋ ಅಥವಾ ಇಬ್ಬರಲ್ಲೂ ಕೂಡ ಇರುವಂಥದ್ದೇನೋ ಆಶ್ಚರ್ಯ ಇಲ್ಲ ಡಯಾಬಿಟಿಸ್ ಅನ್ನೋದು. ಸೊ ಯಾಕೆ ಡಯಾಬಿಟಿಸ್ ಈ ನಡುವೆ ಇಷ್ಟೊಂದು ರ್ಯಾಂಪೆಂಡ್ ಆಗೋಗ್ತಾ ಇದೆ? ಸೊ ಇದಕ್ಕೆ ಉತ್ತರ ಹೇಳಬೇಕು ಅಂತ ಹೇಳಿದ್ರೆ ಸಿಂಪಲ್ ಸ್ಟೇಟ್ಮೆಂಟ್. ಡಯಾಬಿಟಿಸ್ ಮೊದಲಿನ ಕಾಲದಲ್ಲಿ ಡಯಾಬಿಟಿಸ್ ಅಂತ ಹೇಳಿದ್ರೆ ಇಟ್ ವಾಸ್ ಅ ರಿಚ್ ಮೆನ್ಸ್ ಡಿಸೀಸ್ ಅಂತ ಕರೀತಾಯಿದ್ರು. ಸೊ ಇವಾಗ ಅದರ ಅರ್ಥ ಏನು ಅಂತ ತಿಳ್ಕೊಳ್ಳೋಣಂತೆ, ಸೊ ದಟ್ ನಿಮ್ಗಲ್ಲಿ ಉತ್ತರ ಸಿಕ್ಬಿಡುತ್ತೆ ಅಲ್ಲಿ. ಸೊ ಒಂದು ರಿಚ್ ಮೆನ್ಸ್ ಡಿಸೀಸ್ ಅಂತ ಹೇಳಿದ್ರೆ ಕೂತಲ್ಲೇ ಆತ ಹೇಳೋನು ಅದನ್ನು ಮಾಡು ಇದನ್ನು ಮಾಡು, ಬರೀ ಆತನ ಕೈಗಳು ಮೂವ್ ಆಗ್ತಾ ಇತ್ತೋ ಬೆರಳು ಮೂವ್ ಆಗ್ತಾ ಇತ್ತೋ ಇಲ್ಲ ಬಾಯಿಂದ ಬರೀ ಆ ಒಂದು ವಾಯ್ಸ್ ಹೊರಗಡೆ ಬರ್ತಿತ್ತು ಅಷ್ಟೇ ಇರ್ತಿತ್ತು. ಸೊ ದ್ಯಾಟ್ ದೆರ್ ವಾಸ್ ನೆಗ್ಲಿಜೆಂಟ್ ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ. ಫಿಸಿಕಲ್ ಆ್ಯಕ್ಟಿವಿಟೀಸ್ ದ್ಯಾಟ್ ಆ್ಯಂಡ್ ಕಾನ್ಸ್ಟೆಂಟಾಗಿ ಎಲ್ಲೂ ಪಾಸ್ ಇಲ್ಲದೇ ಒಂದು ಹೀಟಿಂಗ್ ಹ್ಯಾಬಿಟ್ ಇತ್ತು. ನಾನು ಅದನ್ನು ತಿನ್ನಬೇಕು ಇದನ್ನು ತಿನ್ನಬೇಕು. ಸೊ ಆ ಥರದ್ದು ಕಾನ್ಸ್ಟೆಂಟಾಗಿ ಓವರ್ ಫೀಡಿಂಗ್ ಆಗೋದನ್ನು ನೋಡ್ತಾ ಇದ್ವಿ. ಸೊ ದೆರ್ ವಾಸ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಪ್ಲಸ್ ಇಲ್ಲಿ ಓವರ್ ಫೀಡಿಂಗ್ ನಡೀತಾ ಇತ್ತು. ಸೊ ಇದು ಎರಡನ್ನೂ ಸೇರಿಕೊಂಡು ರಿಚ್ ಮೆನ್ಸ್ ಡಿಸೀಸ್ ಆಗ್ತಾ ಬಂತು ಅಂತ ಹೇಳಿದ್ವಿ. ಸೊ ರಕ್ತದಲ್ಲಿ ಸಕ್ಕರೆ ಇದೆ, ಅದರಿಂದ ಈತ ರಿಚ್ ಮೆನ್ ಅಂತ ಹೇಳಿಲ್ಲ. ಸೊ ಆತನ ಫಿಸಿಕಲ್ ಆ್ಯಕ್ಟಿವಿಟಿ ನಿಲ್ಲಾಯಿತು, ಅವನ ಈಟಿಂಗ್ ಹ್ಯಾಬಿಟ್ಸ್ ಅಬ್ನಾರ್ಮಲ್ ಆಯಿತು. ಸೊ ಇಲ್ಲಿ ಆತನಿಗೆ ಸಮಸ್ಯೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಈ ನಡುವೆ ಪ್ರತಿಯೊಬ್ಬರಲ್ಲೂ ಕೂಡ ಆ ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದನ್ನು ಕಮ್ಮಿ ಆಗ್ತಾ ಇದೆ. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಅಂದರೆ ಅವರ ಓಡಾಟ, ಅವರು ಮಾಡುತ್ತಿದ್ದಂಥ ಕೆಲಸಗಳು. ಫಾರ್ ಎಕ್ಸಾಂಪಲ್ ಈ ನಡುವೆ ಎಲ್ಲನೂ ಅಂಗೈಗೆ ಡಿಪೆಂಡ್ ಆಗ್ತೀರಾ. ಅಂಗೈ ಅಂದರೆ ನಿಮ್ಮ ಮೊಬೈಲ್ಗೆ ಡಿಪೆಂಡ್ ಆಗ್ತಾ ಇದ್ದೀರಾ. ಏನೇ ಒಂದು ವಸ್ತು ಬೇಕಂದ್ರೂ ಮೊಬೈಲ್ ಓದ್ತೀರಾ. ನೀವು ಎದ್ದೋಗಿ ತೊಗೊಳೋದು ನಡೀತಾ ಇತ್ತು ಮೊದಲಾದರೆ, ಇವಾಗ ಅದನ್ನು ಕೂಡ ಕಮ್ಮಿ ಆಗ್ತಾ ಇರೋದ್ರಿಂದ ಇಟ್ ಇಸ್ ನಾಟ್ ಸರ್ಪ್ರೈಸಿಂಗ್ ದಟ್ ಮನೆಗಳಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಡಯಾಬಿಟಿಸ್ ಬರೋದು ಸಾಧ್ಯತೆ ಇಲ್ಲ ಅಂತ ಹೇಳೋಂಗಿಲ್ಲ, ಬರೋ ಸಾಧ್ಯತೆಗಳು ತುಂಬ ಇದೆ. ಮತ್ತು ಸೊ ರಿಬೌನ್ಸ್ ಮೆಡಿಕಲ್ ಕಂಡೀಷನಿಂದ, ಯಾಕಂದರೆ ಇದನ್ನು ಹೇಳೋದು ತಪ್ಪು ಅಂತಲ್ಲ. ಇವಾಗ ಎಷ್ಟೋ ಸತಿ ಏನಾಗುತ್ತೆ ಈ ಮೈಗ್ರೇನ್ ಅಂತ ಬಂದಾಗ ರಿಬೌನ್ಸ್ ಹೆಡ್ಡೇಕ್ ಅಂತ ನಾವು ಕರಿತೀವಿ. ಸೊ ಇಲ್ಲಿ ರಿಬೌನ್ಸ್ ಮೆಡಿಕೇಷನ್ನಿಂದ ಆಗ್ತಾ ಇರುವಂಥದ್ದು ಡಯಾಬಿಟಿಸ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಇಲ್ಲಿ ಯಾಕಾಗುತ್ತೆ ಅಂತ ಹೇಳಿದ್ರೆ ತಲೆನೋವು ಮೆಡಿಕಲ್ ಸ್ಟೋರ್, ಸೊಂಟ ನೋವು ಮೆಡಿಕಲ್ ಸ್ಟೋರ್, ಕೈಕಾಲು ನೋವು ಮೆಡಿಕಲ್ ಸ್ಟೋರ್, ಎಲ್ಲದಕ್ಕೂ ಮೆಡಿಕಲ್ ಸ್ಟೋರ್ ಆ್ಯಂಡ್ ಮೆಡಿಸನ್. ಇಲ್ಲಿ ಡಾಕ್ಟ್ರನ್ನ ಬಿಟ್ಟಿದ್ದೀರಾ, ಮೆಡಿಸನನ್ನು ನೀವು ಚೂಸ್ ಮಾಡ್ಕೊಳ್ತಾ ಇದ್ದೀರಾ ಥ್ರೂ ದಿ ಮೆಡಿಕಲ್ ಸ್ಟೋರ್. ಸೊ ಅದರಿಂದ ನಿಮಗೆ ಯಾವುದಕ್ಕಾಗಿ ಬೇಕು ಅಷ್ಟಕ್ಕೆ ಮಾತ್ರ ಕೇಳಿ ತಿಳ್ಕೊಂಡು ತೊಗೊಳ್ತಾ ಇದ್ದೀರಾ. ಬಟ್ ಯಾಕೆ ಅದು ಆಗ್ತಾ ಇದೆ ಅಂತೇಳಿ ಅದನ್ನು ಅರ್ಥ ತಿಳ್ಕೊಂಡು ಅದಕ್ಕೆ ಚಿಕಿತ್ಸೆ ಮಾಡ್ಕೊಳ್ತಲ್ಲ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ರೀಸನ್. ಸೊ ಜೆನೆಟಿಕಲಿ ಇವಾಗ ಹುಟ್ಟದಾಗ್ಲಿಂದನೇ ಸಮಸ್ಯೆಯಲ್ಲಿ ಇದ್ದಾರೆ ಇವರ ಇನ್ಸುಲಿನ್ ಈತನಲ್ಲಿ ಇಲ್ಲ. ಸೊ ಅನ್ನೋ ಒಂದು ಕಾರಣದಲ್ಲಿ ಡಯಾಬಿಟಿಸ್ ಬರುತ್ತೆ ಅಂತ ನಾವು ಏನು ಹೇಳ್ತೀವಿ. ಇಟ್ ಮೀನ್ಸ್ ಜೆನೆಟಿಕಲಿ ಅಥವಾ ಹುಟ್ಟದಾಗ್ಲಿಂದನೇ ಇವರಲ್ಲಿ ಇಲ್ಲ ಅನ್ನೋವಂಥದ್ದು, ಅಥವಾ ಮಧ್ಯದಲ್ಲಿ ಯಾವುದೋ ಒಂದು ಕಾರಣದಿಂದ ಮೈಟ್ ಬಿ ಬಿಕಾಸ್ ಆಫ್ ಅನ್ ಇನ್ಫೆಕ್ಷನ್ ಆಯಿತು, ಫ್ಲಮೇಟಿವ್ ಕಂಡೀಷನ್ ಆಯಿತು, ಅಥವಾ ಒಂದು ಆಕ್ಸಿಡೆಂಟಿಂದ ಆತನ ಪ್ಯಾನ್ಕ್ರಿಯಾಸ್ ಡ್ಯಾಮೇಜ್ ಆಯಿತು, ಏನೋ ಒಂದು ಕಂಡೀಷನಿಂದ ಡೆವಲಪ್ ಆಗುವಂಥದ್ದು ಕೂಡ ಎಸ್ ದೆರ್ ಇಸ್ ಅ ಪಾಸಿಬಿಲಿಟಿ ಆಫ್ ದಟ್. ಸೊ ಇದೆಲ್ಲ ಬಿಟ್ಟು ಇದನ್ನು ನಾವು ಟೈಪ್ 1 ಅಂತ ಕರಿತೀವಿ. ಇದು ಚಿಕ್ಕ ಮಕ್ಕಳಲ್ಲೂ ಬರ್ಬೋದು, ವಯಸ್ಸಾದವರಲ್ಲೂ ಸಡನ್ನಾಗಿ ಬರ್ಬೋದು, ಟೀನೇಜಲ್ಲೂ ಬರ್ಬೋದು, ಯಾರಿಗೆ ಬೇಕಾದರೂ ಬರ್ಬೋದು. ಇಫ್ ದೇರ್ ಇಸ್ ಅ ಫಿಸಿಕಲ್ ಆರ್ ಅ ಡ್ಯಾಮೇಜ್ ವೇರ್ ದಿ ಪ್ರೊಡಕ್ಷನ್ ಆಫ್ ಇನ್ಸುಲಿನ್ ಕಮ್ಮಿ ಆದಾಗ, ಅಂದರೆ ಆ ಇನ್ಸುಲಿನಿನ ಉತ್ಪತ್ತಿ ಕಡಿಮೆ ಆದಾಗ
ಈ ಸಮಸ್ಯೆನ ಅನುಭವಿಸ್ತೀರಾ ನೀವು. ಸೊ ಇಲ್ಲಿ ಟೈಪ್ 2 ಅನ್ನೋದಂದರೆ ನಿಮ್ಮಲ್ಲಿ ಇದೇ ಇನ್ಸುಲಿನ್ ಇದೆ, ಅದು ಕರೆಕ್ಟಾಗಿ ಯುಟಿಲೈಸ್ ಆಗ್ತಾ ಇಲ್ಲ. ಸೊ ಯುಟಿಲೈಸ್ ಆಗದೇ ಇರೋದ್ರಿಂದ ರಕ್ತದಲ್ಲಿ ಇರುವಂಥ ಗ್ಲೂಕೋಸು ಪ್ರತಿಯಾಗಿರುವಂಥ ಸೆಲ್ಗೆ ಹೋಗಿ ಅಲ್ಲದು ಎನರ್ಜಿಯಾಗಿ ಕನ್ವರ್ಟ್ ಆಗ್ತಾ ಇಲ್ಲ. ಸೊ ಅದರಿಂದ ನಿಮ್ಮ ರಕ್ತದಲ್ಲೇ ಸಕ್ಕರೆ ಉಳ್ಕೊಳ್ತದೆ. ಸೊ ಯು ಆರ್ ಬಿಕಮಿಂಗ್ ರಿಚರ್ ಬೈ ದಟ್ ಆಲ್ಸೋ ಅಂತ ಹೇಳ್ಬೋದು. ಸೊ ಇಟ್ ಇಸ್ ಆ್ಯಸ್ ದ ನೇಮ್ ಗೋಸ್ ಆನ್ ರಿಚ್ ಮೆನ್ಸ್ ಡಿಸೀಸ್ ಅಂತ ಹೇಳೋದಕ್ಕೆ ಸೊ ಇದೇ ಅರ್ಥ ಅದ್ರ ಸೆಂಟೆನ್ಸ್. ಓಕೆ ಡಾಕ್ಟರ್, ಅನುವಂಶೀಯವಾಗಿ ಈ ಡಯಾಬಿಟಿಕ್ ಬರುತ್ತಾ, ಹೇಗೆ ಬರುತ್ತಂತಾದರೆ ಪ್ರಿಕಾಷನ್ ಏನು? ಎಸ್, ಇವಾಗ ಅನುವಂಶಿಕವಾಗಿ ಅಂತ ಹೇಳಿದ್ರೆ ಜೆನೆಟಿಕಲಿ ಆ್ಯಂಡ್ ಹೆರಿಡಿಟ್ರಿಕಲಿ ಫ್ಲೋ ಆನ್. ಇವಾಗ ತಂದೆ ತಾಯಿ ಇಬ್ಬರಲ್ಲಿ ಇದೆ, ಮಕ್ಕಳಲ್ಲಿ ಬರಬಹುದಾ ಅನ್ನೋ ಒಂದು ಶಂಕೆ ಇದ್ದರೆ ಎಸ್, 60% ಅಷ್ಟು ಬರುವಂಥ ಸಾಧ್ಯತೆ ಇದೆ. ಇಲ್ಲಿ ಎಲ್ಲ ಮೇಂಟೈನ್ ಮಾಡಿ ನಾನು ಫಿಸಿಕಲ್ ಆ್ಯಕ್ಟಿವಿಟಿ ಮೇಂಟೈನ್ ಮಾಡ್ತೀನಿ, ಡಯಟ್ ಮೇಂಟೈನ್ ಮಾಡ್ತೀನಿ, ನಾನು ಕರೆಕ್ಟಾಗಿ ನನ್ನ ಹೆಲ್ತ್ ರೆಕಾರ್ಡ್ಸ್ನ ಮೇಂಟೈನ್ ಮಾಡ್ತಾ ಇದ್ದೀನಿ ಅಂದ್ರೂ ಬರುವಂಥ ಸಾಧ್ಯತೆ 60%. ನಾನೇನೂ ಮೇಂಟೈನ್ ಮಾಡ್ತಾ ಇಲ್ಲ ಅಂದರೆ ಬರುವಂಥ ಸಾಧ್ಯತೆ 100%. ಬಟ್ ಇಲ್ಲಿ ಇಟ್ ಕ್ಯಾನ್ ಗೋ ದಿ ಅದರ್ ವೇ ರೌಂಡ್ ಆಲ್ಸೋ, ಬಿಕಾಸ್ ಜೆನೆಟಿಕಲ್ಲಿ ಹೋಗಿ 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 ಏನಂದರೆ ಆ ಒಂದು ಕಂಡೀಷನಿಂದ ಬರುವಂಥದ್ದು ಎಲಿಮಿನೇಟ್ ಆಗಿ ಹೋಗಿದ್ರೂ ಕೂಡ ಆ ಒಂದು ಸಾಧ್ಯತೆ ಇದೆ, ಬರದೇ ಇರುವಂಥ ಸಾಧ್ಯತೆ ಕೂಡ ಇದೆ. ವೇರ್ ದ ಪರ್ಸನ್ ಬಿಕಮ್ಸ್ ಟೋಟ್ಲಿ ಶೀಲ್ಡ್ ಅಗೇನ್ಸ್ಟ್ ಡಯಾಬಿಟಿಸ್ ಕೂಡ ಆಗುವಂಥ ಸಾಧ್ಯತೆ. ಬಟ್ ಡಯಟ್ ವೇರಿಯೇಷನ್ನಿಂದ ಸಮಸ್ಯೆಗಳು ಉಂಟಾಗ್ಬೋದು, ಬಿಕಾಸ್ ಡಯಾಬಿಟಿಸ್ ಇಸ್ ಅ ಮೆಟಬಾಲಿಕ್ ಡಿಸಾರ್ಡರ್ ಇರೋದ್ರಿಂದ. ಸೊ ಆ ಊಟ ತಿಂಡಿಯ ವ್ಯತ್ಯಾಸದಲ್ಲಿ ಸಮಸ್ಯೆಗಳನ್ನು ತೊಗೊಂಡ್ರೂ ಕೂಡ ಆಗುವಂಥ ಸಾಧ್ಯತೆಗಳಿದೆ ಅಲ್ಲಿ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಪ್ರಭಾಕರ್ ಮುಂಬೈನಿಂದ ಕರೆ ಮಾಡಿದ್ದಾರೆ. ನಮಸ್ತೆ, ಪ್ರಶ್ನೆ ಕೇಳಿ. ಹಲೋ. ಹಲೋ. ಎಸ್ ಸರ್, ಹೇಳಿ. ಹಲೋ. ಹಲೋ, ಕೇಳಿಸ್ತಾ ಇದೆ, ಹೇಳಿ. ಕೇಳಿಸ್ತಾ ಇದೆ. ಆದ್ರೆ ನನಗೆ ಡಯಾಬಿಟಿಸ್ ಒಂದು 10 ವರ್ಷ ಇದ್ದೇನೆ. ಓಕೆ. ಕಂಟಿನ್ಯೂ ಇನ್ಸುಲಿನ್ ಅಲ್ಲೇ ಇದ್ದೇನೆ. ಆದ್ರೆ ಇನ್ಸುಲಿನ್ ಒಳ್ಳೆದ, ಇದು ನಮ್ಮ ಹೇಳಿ. ಇನ್ಸುಲಿನ್ ಒಳ್ಳೆದ, ಮಾತ್ರೆ ಒಳ್ಳೆದ? ಇವಾಗ ನೀವು 10 ವರ್ಷದಿಂದ ಡಯಾಬಿಟಿಸ್ ಇದೆ, ಯು ಸ್ಟಾರ್ಟೆಡ್ ವಿತ್ ಇನ್ಸುಲಿನ್. ಸೊ ಸ್ಟಾರ್ಟಿಂಗಲ್ಲೇ ಇನ್ಸುಲಿನ್ ಸ್ಟಾರ್ಟ್ ಆಯ್ತಾ ಅಥವಾ ಟ್ಯಾಬ್ಲೆಟ್ಗಳಿತ್ತು, ನಿಮ್ಮ ದೇಹ ರೆಸ್ಪಾಂಡ್ ಆಗಲಿಲ್ಲ, ಅದರಿಂದ ಇನ್ಸುಲಿನ್ ಪ್ರಾರಂಭ ಆಯ್ತಾ? ಹೌದೌದು, ಸ್ಟಾರ್ಟಿಂಗ್ ಗೋಲಿ ಇತ್ತು. ಓಕೆ, ಗೋಲಿಗಳು ಮಾತ್ರೆಗಳಿತ್ತು, ಅದಾದ ನಂತರ ನಿಮ್ಮ ಬಾಡಿ ರೆಸ್ಪಾಂಡ್ ಆಗಲಿಲ್ಲ, ಸೊ ದಟ್ ಇನ್ಸುಲಿನ್ ಸ್ಟಾರ್ಟ್ ಆಯಿತು. ಸಿ, ಇಟ್ ಇಸ್ ವೆರಿ ಸಿಂಪಲ್ ಹಿಯರ್. ಇವನ್ ಇವಾಗಲೂ ಕೂಡ ಯು ಕ್ಯಾನ್ ಗೆಟ್ ಬ್ಯಾಕ್. ಸ್ವಲ್ಪ ಕಷ್ಟ ಪಡಬೇಕಾಗತ್ತೆ. ಒಂದು ಈಟಿಂಗ್ ಪ್ಯಾಟರ್ನ್, ಬಿಕಾಸ್ ಯಾಕಂದರೆ ನೌ ಯು ಆರ್ ಬೀನ್ ಸಪ್ಲೈಡ್ ವಿತ್ ಇನ್ಸುಲಿನ್. ಸೊ ನಿಮ್ಮಲ್ಲಿ ಆರ್ಗನ್ ಇತ್ತು, ಮೊದಲು ಸಫಿಷಿಯೆಂಟ್ ಆಗಿತ್ತು, ಇಟ್ ವಾಸ್ ನಾಟ್ ಏಬಲ್ ಟು ಯುಟಿಲೈಸ್. ಬಟ್ ಇವಾಗ ಅದು ಯುಟಿಲೈಸ್ ಆಗದೇ ಇರೋ ಕಾರಣಕ್ಕೋಸ್ಕರ ಕಡಿಮೆ ಆಗಿದೆ. ಇಟ್ ಈಸ್ ಟೈಪ್ 2 ಇಂದ ಟೈಪ್ 1ಗೆ ಎಳೆದೋಗಿರೋವಂಥದ್ದು ಕಂಡೀಷನಲ್ಲಿ. ಸೊ ಯು ಕ್ಯಾನ್ ಸ್ಟಿಲ್ ವರ್ಕ್ ಹಾರ್ಡ್. ಸೊ ಇದನ್ನು ರಿವರ್ಸ್ ಮಾಡುವಂಥದ್ದೇನು ಕಷ್ಟ ಆಗಲ್ಲ, ಬಟ್ ನೀವು ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಒನ್ ಇಸ್ ಈಟಿಂಗ್ ಪ್ಯಾಟರ್ನ್. ಸೊ ಸನ್ರೈಸ್ ಟು ಸನ್ಸೆಟ್ ಈಟಿಂಗ್ ಪ್ಯಾಟರ್ನ್ನ ಮೇಂಟೈನ್ ಮಾಡಿ, ಆ್ಯಂಡ್ ದಿ ಇನ್ಸುಲಿನ್ ಪೀಕ್ ಇಸ್ ಇನ್ ದಿ ಆಫ್ಟರ್ನೂನ್. ಸೊ ದಟ್ ನಿಮ್ಮ ಫುಡ್ ಇಂಟೇಕ್ ಏನಿದೆ ಆಫ್ಟರ್ನೂನ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಟ್ರೈ ಟು ಮಿನಿಮಲೈಸ್ ಫ್ಯೂ ಥಿಂಗ್ಸ್. ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡಿ, ಪ್ರೋಟೀನನ್ನು ಮೇಲಕ್ಕೆ ತಗೊಳ್ಳಿ, ಫ್ಯಾಟನ್ನು ಕಡಿಮೆ ಮಾಡಿ. ಸೊ ಈ ಥರ ಒಂದು ಬ್ಯಾಲೆನ್ಸ್ಡ್ ವೇಯಲ್ಲಿ ಹೋಗೋದ್ರಿಂದ ಯು ಕ್ಯಾನ್ ಡೆಫಿನೆಟ್ಲಿ ಚಾಲೆಂಜ್ ಡಯಾಬಿಟೀಸ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಮುನಿರಾಜು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಮುನಿರಾಜು ಅವರೇ, ಪ್ರಶ್ನೆ ಕೇಳಿ, ಡಾಕ್ಟರ್ ಇದ್ದಾರೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಹೇಳಿ ಮುನಿರಾಜ್ ಅವರೇ. ಸರ್, ನಮ್ಗೆ ಒಂದು 6 ವರ್ಷದಿಂದ ಶುಗರ್ ಐತೆ. ಹಾಂ. 2 ಮಾತ್ರೆ ಶುಗರ್ 2 ಮಾತ್ರೆ ತಗೊಂತಾ ಇದ್ದೆ. ಹಾಂ. ಒಂದು ಕಂಟಿನ್ಯೂ ತಗೊಂತಾ ಇದ್ದೆ. ಮುಗಿಸ್ಕೊಂಡು ತಗೋತೀನಿ. ಜಾಸ್ತಿ ತಿಂದ್ರೆ ಕಾಲವೆಲ್ಲ ತೂಕ ಹೋಗ್ಬಿಡ್ತಾವೆ, ಹೊಟ್ಟೆ ಉರಿ ಎಲ್ಲ ಸ್ಟಾರ್ಟ್ ಆಗುತ್ತೆ. ಓಕೆ, ಹೊಟ್ಟೆ ಉರಿ ಎಲ್ಲ ಸ್ಟಾರ್ಟ್ ಆಗುತ್ತೆ ಜಾಸ್ತಿ ತಗೊಂಡ್ರೆ? ಇಲ್ಲ, ಜಾಸ್ತಿ ತಗೊಳ್ಳ ಸರ್. 2 ತಿಂದ್ರೆ 2 ತಿಂಗಳು ಡಾಕ್ಟರ್ ಹೇಳಿದ್ರು, 2 ಮಾತ್ರೆ ಬೆಳಗ್ಗೆ ಸಂಜೆ ಒಂದು ಅಂತ. ಓಕೆ. 2 ತಗೊಂಡ್ರೆ ಕಷ್ಟ ಆಗ್ತದೆ ಸರ್. ಅದು ಕಷ್ಟ ಆಗ್ತಾ ಇದೆ. ಹೊಟ್ಟೆ ಉರಿ ಬಂದ್ಬಿಡ್ತದೆ. ಓಕೆ, ಸಂಕಟ ಆಗೋದು, ಹೊಟ್ಟೆ ನೋವು ಬರೋದು, ಮೋಸ್ಟ್ಲಿ ನಿಮ್ಮ ಕಂಡೀಷನಲ್ಲಿ ಡೋಸೇಜು ಸೆಟ್ ಆಗ್ತಾ ಇಲ್ಲ ಅಂತ ಕಾಣುತ್ತೆ. ಸೊ ಅದರಿಂದ ಏನಿದೆ ಬ್ಲಡ್ ಟೆಸ್ಟನ್ನು ಮಾಡಿಸ್ಬೇಕಾಗತ್ತೆ. ಇವತ್ತಿನ ಮುಂಜಾನೆ ಎದ್ದೋಗಿ ಖಾಲಿ ಹೊಟ್ಟೆಲಿ ಹೋಗಿ ಬ್ಲಡ್ಡನ್ನು ಕೊಡಿ. ಸೊ ಅಲ್ಲಿ HbA1c ಅನ್ನೋದನ್ನು ಮಾಡಬೇಕಾಗತ್ತೆ. ಮಾಡಿದಾಗ ಎಷ್ಟು ಬರ್ತಾ ಇದೆ ವ್ಯಾಲ್ಯೂಸ್ ನೋಡಿಕೊಂಡು ಅದರ ಪ್ರಕಾರವಾಗಿ ನಿಮಗೆ ಚಿಕಿತ್ಸೆನ ನಾವು ಅಡ್ವೈಸ್ ಮಾಡಬೇಕಾಗತ್ತೆ. ಸೊ ನೀವು ಹೋಗ್ತಾ ಇರೋಂಥ ಡಾಕ್ಟ್ರಿಗೂ ತೋರಿಸಿದ್ರು ಫೈನ್, ಅಥವಾ ನಮ್ಮ ಶಾಖೆಗೆ ವಿಸಿಟ್ ಮಾಡಿದ್ರು ನಾವು ನಿಮ್ಮ ಎಲ್ಲ ಡೀಟೇಲ್ಗಳನ್ನು ತಗೊಂಡು ಅದರ ಪ್ರಕಾರವಾಗಿ ಹೇಗೆ ಟ್ರೀಟ್ಮೆಂಟಲ್ಲಿ ಹೋಗಬೇಕು, ಆ ಮೆಡಿಕೇಷನ್ಸಿಂದ ಆಗುವಂಥ ಸೈಡ್ ಎಫೆಕ್ಟ್ ಏನಾಗ್ತಾ ಇದೆ, ಆ ಕಾಂಟ್ರಾಇಂಡಿಕೇಟೆಡ್ ಕಂಡೀಷನ್ಸ್ ಅದನ್ನು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ನೀವು ಪ್ರೆಗ್ನೆನ್ಸಿ ಡಯಾಬಿಟಿಕ್ ಬಗ್ಗೆ ಮಾತನಾಡೋದಾದರೆ ಅದರಿಂದ ದೂರ ಇರೋದು ಹೇಗೆ? ತುಂಬಾ ಡೇಂಜರಸ್ಸಾ ಹೇಗೆ? ಇವಾಗ ಇಟ್ಸ್ ಅ ಮೇಜರ್ ಕ್ವಶನ್ ಆಗ್ಬಿಡೋದೆ. ನಡುವೆ ಎಲ್ಲರೂ ಕೂಡ ಪ್ರೆಗ್ನೆನ್ಸಿ ಆದ ತಕ್ಷಣ
ನನಗೆ ಡಯಾಬಿಟಿಸ್ ಬಂದುಬಿಡುತ್ತಾ ಅನ್ನೋ ಒಂದು ಕ್ವಶನ್ ಮಾರ್ಕ್. ಡಾಕ್ಟ್ರ್ ನಮ್ಮ ತಂದೆಗಿದೆ, ತಾಯಿಗಿದೆ, ಈ ಕಡೆ ಅತ್ತೆ ಮಾವನಿಗೆಲ್ಲ ಇದೆ, ನನಗೆ ಬಂದುಬಿಡುತ್ತಾ ಅಂತ. ಗೆಸ್ಟೇಷನಲ್ ಡಯಾಬಿಟಿಸ್ ಬರೋದಕ್ಕೆ ಕಾರಣಗಳನ್ನು ತಿಳ್ಕೊಳ್ಳೋಂತೆ. ಯಾಕೆ ಬರುತ್ತೆ ಅನ್ನೋದನ್ನು ಅರ್ಥ ಮಾಡಿ. ಒನ್ ಇಸ್ ಹಾರ್ಮೋನಲ್ ಚೇಂಜಸ್, ಆಸ್ ಎವ್ರಿ ವುಮೆನ್ ಗೋಸ್ ಥ್ರೂ ಆ್ಯನ್ ಹಾರ್ಮೋನಲ್ ಚೇಂಜಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ದಟ್ ಈಸ್ ಒನ್ ಥಿಂಗ್ ಯಾಕೆ ಬರುತ್ತೆ ಅನ್ನೋದಕ್ಕೆ. ಸೆಕೆಂಡ್ ಥಿಂಗ್ ಏನಂದರೆ ಈಟಿಂಗ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ. ಸೊ ಅವರು ಊಟ ತಿಂಡಿ ವ್ಯತ್ಯಾಸಗಳು ಜಾಸ್ತಿ ಆಗ್ತಾ ಬರುತ್ತೆ. ಯಾಕಂದರೆ ಬೈಕೆಯಿಂದ ಹೆಚ್ಚೆಚ್ಚಿಗೆ ತಿಂತಾ ಇರ್ತಾರೆ ಒಂದು. ಥರ್ಡ್ ಥಿಂಗ್ ಫಿಸಿಕಲ್ ಆ್ಯಕ್ಟಿವಿಟಿ ಅಂದರೆ ವಾಕಿಂಗು, ಎಕ್ಸಸೈಸು ಅವರ ಡೈಲಿ ರೂಟೀನ್ಸು ಕಮ್ಮಿ ಆಗ್ತಾ ಬರುತ್ತೆ. ಸೊ ನಾರ್ಮಲಿ ಗೆಸ್ಟೇಷನಲ್ ಡಯಾಬಿಟಿಸ್ನ ನಾವು 4 months ಪ್ಲಸ್ಸಲ್ಲಿ ನಾವು ನೋಡ್ತಾ ಬರ್ತೀವಿ. ಸೊ ವೇರ್ ಟು ಚೆಕ್ ಆ್ಯಂಡ್ ಹೌ ಟು ಚೆಕ್ ಅಂತ ಹೇಳಿಬಿಟ್ಟು ಒಂದು ಐಡಿಯಾ. ಸೊ ಎಲ್ಲಿ ನಿಮಗೆ ಸುಸ್ತಾಗ್ತಾ ಇದೆ, ನಿಮ್ಮ ಅಂಗ ಪ್ಯಾಟರ್ನ್ ಎಲ್ಲಿ ಅಂದರೆ ನಿಮ್ಮ ಹೊಟ್ಟೆ ಹಸಿವು ಎಲ್ಲಿ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ. ವಾಟ್ ಈಸ್ ದ ಟೈಮ್ ಡ್ಯೂರೇಷನ್, ವಾಟ್ ಈಸ್ ಇಟ್ ಕ್ರೇವಿಂಗ್, ಆಮೇಲೆ ನೀವೇನು ಕ್ರೇವ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಸೊ ಎಷ್ಟೋ ಜನ ಹೇಳ್ತಾರೆ, ಡಾಕ್ಟರ್ ನಾನು 1 kg ಎಲ್ಲ ಸ್ವೀಟು, 1/4 kg ನಾನು ಎವ್ರಿ ಟೈಮ್ ಸ್ವೀಟ್ ತಿಂದರೂ ನನಗೇನೂ ಸಮಸ್ಯೆ ಆಗಿಲ್ಲ, ನನಗೆ ಡಯಾಬಿಟಿಸ್ ಇಲ್ಲ. ಎಸ್, ಯು ಆರ್ ಸ್ಟ್ರಾಂಗರ್ ದೇರ್, ಯುವರ್ ಮೆಟಬಾಲಿಕ್ ಕಂಡೀಷನ್ ಇಸ್ ವೆರಿ ಸ್ಟ್ರಾಂಗ್ ದೇರ್ ಅಂತ ಹೇಳ್ಬೋದು. ಬಟ್ ಯು ಆರ್ ರಿಸ್ಕಿಂಗ್ ಯುವರ್ ಸೆಲ್ಫ್, ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಈ ಥರ ಒಂದು ಪ್ಯಾಟರ್ನಲ್ಲಿ ಗೆಸ್ಟೇಷನಲ್ ಡಯಾಬಿಟಿಸ್ ಆಗುವಂಥದ್ದು. ಪ್ಲಸ್ ಎಗೇನ್ ಹಿಸ್ಟ್ರಿ, ನಿಮ್ಮ ಪೇರೆಂಟ್ಸ್ ಅಂದರೆ ನಿಮ್ಮ ಮದರು, ಅವರ ಸಿಸ್ಟರ್ಸು ಅಥವಾ ನಿಮ್ಮ ಸಿಸ್ಟರ್ ಯಾರಿಗ ಇದ್ದರೆ ಅವರಲ್ಲಿ ಏನಾದರೂ ಈ 5th monthಲ್ಲಿ ಏನಾದ್ರು ಡಯಾಬಿಟಿಸ್ ಬಂದಿತ್ತೆ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಿಮ್ಮ ಮನಸ್ಸು. ಆ ಸ್ಟ್ರೈನು, ಭಯ ಹೇಗಿರುತ್ತೆ ಮುಂದೆ, ನಾನು ಮಾಡ್ಬೋದಾ, ನಾನು ರನ್ ಮಾಡ್ಬೋದಾ ನನ್ನ ಲೈಫನ್ನು ಅನ್ನೋದೆಲ್ಲನೂ ನೀವು ಚಿಂತೆಗೆ ತೊಗೊಳ್ತಾ ಇರ್ತೀರ. ಇಟ್ ಈಸ್ ಆಲ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಇನ್ ಯುವರ್ ಲೈಫ್ ಅಂತ ಅರ್ಥ ಮಾಡಿಕೊಂಡು ಗೋ ಹೆಡ್, ಬಿ ಕರೇಜಸ್. ಸೊ ಇದರಿಂದ ಎಷ್ಟೋ ಸತಿ ಮನಸ್ಸು ಗಟ್ಟಿ ಮಾಡ್ಕೊಳೋದ್ರಿಂದ ಯು ಕ್ಯಾನ್ ಡೆಫಿನೆಟ್ಲಿ ಅವಾಯ್ಡ್ ಆರ್ ಬೀಯಿಂಗ್ ಅದರಲ್ಲಿ ಬಿದ್ದೂ ಆ ಗೆಸ್ಟೇಷನ್ ಡಯಾಬಿಟಿಸ್ ಅನ್ನೋ ಒಂದು ಸಿಚುವೇಶನ್ಗೆ ಬಂದ್ರೂ ಯು ಕ್ಯಾನ್ ಫೈನ್ ವೆಲ್. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ ತುಮಕೂರಿನಿಂದ ಸೋಮಣ್ಣ ಕರೆ ಮಾಡಿದ್ದಾರೆ. ಸೋಮಣ್ಣ ಅವರೇ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ. ನಮಸ್ಕಾರ ಸೋಮಣ್ಣ ಅವರೇ, ಹೇಳಿ. ಇದು ನಮ್ದು ಶುಗರು ಒಂದೊಂದ್ಸರಿ 250, 270, 350 ಹೋಗ್ತಾ ಇದೆ. ಏಜ್ 60. ಜೊತೆಗೆ ಸ್ವಲ್ಪ ಅಂಗಾಲೆಲ್ಲ ಉರಿ ಬರ್ತಾ ಇದೆ. ಆಮೇಲೆ ಈ ಸ್ವಲ್ಪ ಕಣ್ಣು, ನನಗೆ ಇದು ತಲೆನಲ್ಲಿ ಓಲ್ಡ್ 3mm ಗ್ರಾನಲೋಮಾ ಅಂತ ಬಂದಿದೆ. ತಲೆನೋವು ಬರ್ತಾನೆ ಇರುತ್ತೆ ಹಾಗಾಗಿ. ಓಕೆ. ಒಂದು ಆಮೇಲೆ ಕಣ್ಣು ಪೊರೆ ಬರ್ತಾ ಇದೆ ಈ ಇತ್ತೀಚೆಗೆ. ಆಮೇಲೆ ಸ್ವಲ್ಪ ದೂರ ಹೋಗ್ತಿದ್ದಂಗೆ ಏನಾಗುತ್ತೆ ಅಂದ್ರೆ ತಲೆ ನೋವು ಬಂದಂಗಾಗುತ್ತೆ. ಒಂದ್ ಕಡೆಗೆ ಕುಡ್ದವ್ರು ಆಗ್ತಾರಲ್ಲ ಆ ರೀತಿ ವಾಲ್ದಕ್ಕಾಗತ್ತೆ. ಓಕೆ, ವಾಲು ತರ ಆಗ್ತಾ ಇದೆ. ವಾಲ ತರ ಆಗ್ತದೆ. ಬಟ್ ಇದು ಬೇರೆ ಏನೇನ್ ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಈ ಕಾಲದ್ದು ಮೂಳೆ ಹತ್ರ ನೋವು ಬರ್ತಾ ಇದೆ ಇತ್ತೀಚೆಗೆ. ಓಕೆ ಸರ್, ನೀವು ಇವಾಗ ಹೇಳ್ತಾ ಇರುವಂಥ ಸಿಂಪ್ಟಮ್ಗಳು ಎಲ್ಲನೂ ಕೂಡ ಡಯಾಬಿಟಿಸಲ್ಲಿ ಇರುವಂಥದ್ದೇ. ಇದು ಎಲ್ಲನೂ ಹೈಯರ್ ರೇಂಜಸ್ಗೆ ಹೋಗ್ತಾ ಇದೆ, ಅಂದರೆ ಅಡ್ವರ್ಸ್ ಆಗ್ತಾ ಇದೆ, ಅಂದರೆ ಉಲ್ಟಾ ಹೊಡಿತಾ ಇದೆ ಅಂತೇಳಿ ಕೂಡ ಹೇಳ್ಬೋದು ಇಲ್ಲಿ. ಸೊ ಇಲ್ಲಿ ಇವಾಗ ಕಣ್ಣು ಮಂಜಾಗ್ತದೆ, ಮಂಪ್ರಾಗ್ತದೆ, ಎಸ್ ಅದು ಡಯಾಬಿಟಿಸನ ಸಿಂಪ್ಟಮ್ಮೆ. ಕ್ಯಾಟ್ರಾಕ್ಟು ಬೇಗ ಬಂದುಬಿಟ್ಟಿದೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಸುಮಾರು 60+ ಕ್ಯಾಟ್ರಾಕ್ಟ್ ಬರುವಂಥದ್ದು ಇದ್ದೇ ಇರುತ್ತೆ, ಪೊರೆ ಬರುವಂಥದ್ದು ಇರುತ್ತೆ. ಅದನ್ನು ಜಸ್ಟ್ ಒಂದು ಆಪ್ರೇಷನಲ್ಲಿ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಬಟ್ ಮೇಂಟೈನ್ ಮಾಡ್ಕೊಂಡು ಹೋಗೋದು ಪುನಃ ಇಂಪಾರ್ಟೆಂಟ್ ಇದೆ ಅಲ್ಲಿ. ಸೊ ನಿಮ್ಮ ಈ ವಾಲುವಿಕೆ ಒಂದೇ ಕಡೆಗೆ ವಾಲ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದರೆ ದಟ್ ಈಸ್ ನಿಮ್ಮ ಪೆರಿಫೆರಲ್ ನ್ಯೂರಲ್ ಫಂಕ್ಷನ್ಸು ಎಲ್ಲೋ ವೇರಿಯೇಷನ್ ಆಗ್ತದೆ. ಕಾಲಲ್ಲಿ ಉರಿ ಬರ್ತಾ ಇದೆ, ಜೋಮ್ ಬರ್ತಾ ಇದೆ ಅಂದರೆ ಎಗೇನ್ ಇಟ್ ಈಸ್ ಅ ನ್ಯೂರಲ್ ಫಂಕ್ಷನು, ಪೆರಿಫೆರಲ್ ನ್ಯೂರಾಲಜಿಕ್ ಕಂಡೀಷನ್ಸೇ ಅಲ್ಲಿ. ಸೊ ಅದೇ ಥರನೇ ನಿಮ್ಮ ವ್ಯತ್ಯಾಸ ಬೀಳ್ತಾ ಇದೆ ನಿಮ್ಮ ನರಗಳ ಮೇಲೆ. ಸೊ ಆದಷ್ಟು ಬೇಗ ಕರೆಕ್ಟಾಗಿ ಅದಕ್ಕೆ ಚಿಕಿತ್ಸೆನ ಮಾಡ್ಕೊಳ್ಳಿ. ಯಾಕೆ ಇದನ್ನು ಹೇಗೆ ಐಡೆಂಟಿಫೈ ಮಾಡ್ತಾ ಇದೆ, ಯಾಕೆ ವರ್ಸ್ಟ್ ಆಗ್ತಾ ಇದೆ, ಪ್ರೋಗ್ನೋಸಿಸ್ ಗೋಯಿಂಗ್ ಟುವರ್ಡ್ಸ್ ದಿ ವರ್ಸ್ಟ್ ಲೈನ್ ಅಂತ ಹೇಗೆ ಹೇಳ್ತೀವಿ ಅಂದರೆ, ಒಂದು ಸತಿ 200 ಇತ್ತು, ಇನ್ನೊಂದು ಸತಿ 250 ಇತ್ತು, ಇನ್ನೊಂದು ಸತಿ 300 ಇತ್ತು, 350 ಇತ್ತು ಅಂತ ನೀವು ಎಲ್ಲಿ ಆ ಗ್ರಾಫನ್ನು ಹೇಳ್ತಾ ಇದ್ದೀರಾ, ಇಟ್ ಶೋಸ್ ದಟ್ ನಿಮ್ಮ ಡಯಾಬಿಟಿಸ್ ಇಸ್ ನಾಟ್ ಅಂಡರ್ ಕಂಟ್ರೋಲಲ್ಲಿ ಇಲ್ಲ, ತಪ್ಪಿದೆ ಅಂತೇಳಿ ಅರ್ಥ. ಸೊ ಈ ಥರ ಕಂಡೀಷನ್ಸು ಹಲವಾರು ನಮ್ಮ ಶಾಖೆಗಳಿಗೆ ಬರುತ್ತೆ. ಸೊ ಅವರು ಅಲೋಪತಿಕ್ ಮೆಡಿಸಿನ್ ತೊಗೊಳ್ತಾ ಇರ್ತಾರೋ ಅಥವಾ ಬೇರೇನೋ ಮಾಡ್ತಾ ಇರ್ತಾರೆ. ಇದನ್ನು ರೆಗ್ಯುಲೇಟ್ ಮಾಡುವಂಥದ್ದನ್ನು ಕೂಡ ನಾವು ಹೋಮಿಯೋಕೆರಲ್ಲಿ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ತಿಪ್ಪೇಗೌಡ ಮಂಡ್ಯದಿಂದ ಕರೆ ಮಾಡಿದ್ದಾರೆ. ತಿಪ್ಪೇಗೌಡ ಅವರೇ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ಕಾರ ಮೇಡಮ್. ಕುಡಿ ಮೇಡಮ್. ಹಲೋ ಸರ್. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ತಿಪ್ಪೇಗೌಡ್ರೆ. ಸರ್ ನಾನು ಲಾಸ್ಟ್ 3 ವರ್ಷ ಆಯ್ತು ನನಗೆ ಡಯಾಬಿಟಿಸ್ ಬಂದು. ಓಕೆ. ಬಟ್ ನನಗೇನಾಗುತ್ತೆ ಅಂತ ಹೇಳಿದ್ರೆ ಈ ನಾನು ಫ್ರೂಟ್ಸ್ ಜಾಸ್ತಿ ತಿನ್ಬೋದಾ ಸರ್? ಫ್ರೂಟ್ಸು ತಿನ್ಬೋದು ಸರ್. ಯಾವಾಗ ತಿನ್ನಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಫ್ರೂಟ್ಸ್ ತಿನ್ನಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನ ಊಟದ ಮಧ್ಯದಲ್ಲಿ ಏನು ಗ್ಯಾಪ್ ಇದೆ, ಒಂದು ಇಂಟರ್ವೆಲ್ ಇದೆ, ಅಲ್ಲಿ ನೀವು ಫ್ರೂಟ್ಸನ್ನು ತಿನ್ಬೋದು. ಸೊ ಧೈರ್ಯವಾಗಿ ನೀವು ಆ್ಯಪಲ್ ತಿನ್ಬೋದು, ಈ ಸೀಬೆ ಹಣ್ಣು ಅಥವಾ ಜಾಪಳ ಹಣ್ಣು ಅಂತ ಹೇಳ್ತೀವಿ ಅದನ್ನು ತಿನ್ಬೋದು, ಪಪ್ಪಾಯ ಹಣ್ಣನ್ನು ನೀವು ತಿನ್ಬೋದು.
ಆಮೇಲಿಂದ ಈ ಏನು ಆವಗ್ಯಾಡೋಸ್ ಅಂತ ಹೇಳ್ತೀವಿ, ಬಟರ್ ಫ್ರೂಟ್ ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ನೀವು ತಿನ್ಬೋದು. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಆರಂಭಿಕ ಹಂತದಲ್ಲೇ ಸಿಂಪ್ಟಮ್ಸ್ ಏನಾದರೂ ಗೊತ್ತಾಗುತ್ತಾ, ಹೇಗೆ? ಎಸ್, ಎಷ್ಟೋ ಸತಿ ಚೆಕ್ ಲಿಸ್ಟ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ, ಅದರಲ್ಲಿ ಎಲ್ಲನೂ ಇರಬೇಕು ಅನ್ನೋದಿಲ್ಲ. 3 ಅಥವಾ 4 ಇದ್ರೂ ಕೂಡ ಬಿ ಕೇರ್ಫುಲ್. ಮೊದಲನೇದು, ನಿಮ್ಮ ವಿಷನ್ ಯಾವಾಗ ಬ್ಲರ್ ಆಗ್ತಾ ಇದೆ, ಯಾಕಂದರೆ ವಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಬ್ಲರ್ ಆಗ್ತಾ ಇದೆ, ಡೇ ಲೈಟಲ್ಲೂ ಕೂಡ ಇರ್ಬೋದು, ನೈಟಲ್ಲೂ ಕೂಡ ಇರ್ಬೋದು. ಇದನ್ನು ಐಡೆಂಟಿಫಿಕೇಷನ್ ಯಾವಾಗಲೂ ನೈಟಲ್ಲಿ ಆಗುತ್ತೆ. ನನ್ನ ಕಣ್ಣು ನೈಟಲ್ಲಿ ನಾನು ಗಾಡಿ ಓಡಿಸೋದು ಕಷ್ಟ ಆಗ್ತಾಯಿದೆ ಅಂತ ನೀವು ಎಲ್ಲಿ ಹೇಳ್ತೀರಾ, ಗೆಟ್ ಯುವರ್ ಸೆಲ್ಫ್ ಚೆಕ್ ಫಾರ್ 2 ಥಿಂಗ್ಸ್. ಒಂದು ಕಣ್ಣು ಪ್ಲಸ್ ನಿಮ್ಮ ಡಯಾಬಿಟೀಸ್ಗೆ. ಇನ್ನೊಂದು, ಪೇಷಂಟ್ ಒಬ್ಬರು ಹೇಳ್ದಂಗೆ ಕಾಲಲ್ಲಿ ನನಗೆ ಉರಿ ಬರ್ತಾ ಇದೆ ಅಥವಾ ಜೋಮ್ ಆಗ್ತಾ ಇದೆ, ನನಗೆ ಸೆನ್ಸೇಷನ್ ಯಾಕೋ ವೇರಿ ಆಗ್ತಾ ಇದೆ, ಏನೋ ಒಂಥರ ಕಷ್ಟ ಆಗ್ತಾ ಇದೆ ಪಾದದಲ್ಲಿ ಅಂತ ಹೇಳಿದಾಗ, ಎಸ್, ಇಟ್ ಈಸ್ ಆಲ್ಸೋ ಅ ಸಿಂಪ್ಟಮ್. ಇನ್ನೊಂದೇನೆಂದರೆ, ನಿಮ್ಮ ಯೂರಿನೇಷನ್ ಪ್ಯಾಟರ್ನ್ ಜಾಸ್ತಿ ಆಗುತ್ತೆ, ಅದರ ಈಕ್ವಲೆಂಟಾಗಿ ನೀವು ನೀರನ್ನು ಜಾಸ್ತಿ ಕುಡಿತೀರ. ಇಂಟೇಕ್ ಆಫ್ ವಾಟರ್ ಜಾಸ್ತಿ ಆಗುತ್ತೆ, ಇಂಟೇಕ್ ಆಫ್ ಯೂರಿನೇಷನ್ ಜಾಸ್ತಿ ಆಗುತ್ತೆ, ಉಳಿತಾ ಇಲ್ಲ ನಿಮ್ಮ ದೇಹದಲ್ಲಿ ನೀರು ಅಂತ ಹೇಳಿದಾಗ ಹುಷಾರಾಗಿ. ಅದೇ ಥರನೇ ಊಟ ತಿಂಡಿ ತಿನ್ನೋದ್ರಲ್ಲಿ, ನಾನು ಹೆಚ್ಚಾಗಿ ತಿಂತಾ ಇದ್ದೀನಿ, ಬಟ್ ದಪ್ಪ ಆಗ್ತಾ ಇಲ್ಲ, ನಾನು ಸಣ್ಣನೇ ಇದ್ದೀನಿ ನಾನು ಅಂತ ಹೇಳ್ತೀರಾ. ಬಟ್ ಇದರಲ್ಲೂ ಕೂಡ ನಿಮ್ಮ ಮೂಳೆಗಳೆಲ್ಲ ಎದ್ದು ಕಾಣೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ, ಇಟ್ಸ್ ಕಾಲ್ಡ್ ಆಸ್ ಮಸಲ್ ವೇಸ್ಟಿಂಗ್ ಕಂಡೀಷನ್. ಸೊ ಈ ಥರ ಇದ್ದಾಗ, ಎಸ್, ದೆರ್ ಇಸ್ ಅ ಕಂಡೀಷನ್ ಆಫ್ ಡಯಾಬಿಟಿಸ್. ಸೊ ಈ ಥರದ್ದು ಸಿಂಪ್ಟಮ್ಗಳನ್ನು ನೀವು ನೋಡ್ತಾ ಬಂದಾಗ, ಪ್ಲಸ್ ಸಡನ್ನಾಗಿ ಸುಸ್ತಾಗುತ್ತೆ, ಸಡನ್ನಾಗಿ ಊಟದೇನು ಮಾಡಿದ್ರೆ ಹೆಚ್ಚಿಗೆ ನೀವು ಒಳ್ಳೆ ರೇಸ್ ಮಾಡ್ತೀರಾ, ನೀವು ಅದಾದ ತಕ್ಷಣ ಸ್ಲೋ ಆಗ್ತೀರಾ. ಸೊ ಈ ಥರ ವೇರಿಯೇಷನ್ ಆಫ್ ಯುವರ್ ಎನರ್ಜಿ ನೀವು ನೋಡ್ತಾ ಇದ್ರೂ ಕೂಡ ಡಯಾಬಿಟಿಸ್ ಇರುವಂಥ ಸಾಧ್ಯತೆಗಳಿದೆ ಇಲ್ಲಿ. ಸೊ ಅದೇ ಥರನೇ ಮೇಲ್ ಪ್ಯಾಟರ್ನಲ್ಲಿ ಸೆಕ್ಷುವಲ್ ವೀಕ್ನೆಸ್ ಇದೆ, ಟ್ರಿಬ್ಯೂಷನ್ಸ್ ಎಲ್ಲೂ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಒಂದು ಮಾತನ್ನು ಯಾವಾಗ ಹೇಳ್ತೀರಾ, ಎಸ್, ಗೆಟ್ ಯುವರ್ ಸೆಲ್ಫ್ ಚೆಕ್ ಫಾರ್ ಡಯಾಬಿಟಿಸ್. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ. ಆರಾಧ್ಯ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಆರಾಧ್ಯ ಅವರೇ, ಡಾಕ್ಟರ್ ಇದ್ದಾರೆ, ಸಮಸ್ಯೆ ಹೇಳಿ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಆರಾಧ್ಯ ಅವರು, ಹೇಳಿ. ನನಗೀಗ 53 ವರ್ಷ. ಈಗ 4 ವರ್ಷದಿಂದ ಶುಗರ್ ಇದೆ. 220 230 ಆಸ್ಪಾಸ್ನಲ್ಲೇ ಇದೆ ಸರ್. ಓಕೆ. ಈಗ ಬಲಗಾಲಿನ ಹಿಂಬಡಿ ಸ್ವಲ್ಪ ನೋವು ಬರ್ತಾ ಇದೆ ತುಂಬಾ, 4-5 ತಿಂಗಳಿಂದ. ಬರೀ ಬಲಗಾಲ ಹಿಂಬಡಿ ಮಾತ್ರನೇ ನೋವು, ಮತ್ತೆ ಸ್ವಲ್ಪ ಉರಿ ಇದೆ. ಓಕೆ. ಮತ್ತೆ ನಾನು ಶುಗರ್ಗೆ ಏನು ಟ್ಯಾಬ್ಲೆಟ್ಸ್ ಏನು ಯೂಸ್ ಮಾಡ್ತಾ ಇಲ್ಲ. ಓಕೆ, ಫೈನ್. ಇಲ್ಲ. ಓಕೆ ಸರ್, ಇವಾಗ ನೀವು ರೆಗ್ಯುಲರಾಗಿ ಚೆಕ್ ಮಾಡಿಸ್ತಾ ಇದ್ದೀರಾ, 200, 230, 250 ಆಸ್ಪಾಸಲ್ಲಿದೆ ಅಂತ ಹೇಳಿದ್ರೆ ನೀವು ಡಯಾಬಿಟಿಕ್ ಪೇಷಂಟ್ ಅಂತೇಳಿ ಹೇಳಬೇಕಾಗತ್ತೆ. ಸೊ ಇನ್ನೂ ರೂಲ್ ಔಟ್ ಮಾಡಬೇಕು, ಖಚಿತವಾಗಿ ನಾನು ಟ್ರೀಟ್ಮೆಂಟ್ಗೆ ಹೋಗಲೇಬೇಕು ಅನ್ನೋದನ್ನು ತಿಳ್ಕೊಳೋದಕ್ಕೆ HbA1c ಖಾಲಿ ಹೊಟ್ಟೆಲಿ ಹೋಗ್ಬಿಟ್ಟು ಬ್ಲಡ್ ಕೊಡಿ, HbA1c ಅಂತ ಹೇಳಿ ಅದನ್ನು ಮಾಡಿಸ್ಕೊಳ್ಳಿ. ಅಲ್ಲೊಂದು ನಂಬರ್ ಕೊಡ್ತಾರೆ ಅದರಲ್ಲಿ. ಸೊ ಅದರಲ್ಲೇ ಪಕ್ಕದಲ್ಲಿ ಬರೆದಿರುತ್ತೆ 5ರಿಂದ 5.5 ಅಂದರೆ ಏನು, 5.5ರಿಂದ 6 ಅಂದರೆ ಏನು, 6 ಪಾಯಿಂಟಿಂದ ಮುಂದಕ್ಕೆ ಹೋದರೆ ಏನು ಅಂತ ಹೇಳ್ಬಿಟ್ಟಿರುತ್ತೆ. ಸೊ ನೀವೇ ಜಸ್ಟಿಫೈ ಮಾಡ್ಕೊಳ್ಳಿ, ಟ್ರೀಟ್ಮೆಂಟಿಗೆ ಪ್ಲ್ಯಾನ್ ಮಾಡ್ಕೊಳ್ಬೇಕಾಗುತ್ತೆ ಫಸ್ಟ್ ಥಿಂಗ್. ಸೊ ಹೀಲ್ ಪೇನ್, ಹಿಂಬಡಿ ನೋವು ಅಂತೇಳಿ ಹೀಲ್ ಪೇನ್. ಸೊ 2 ಕಂಡೀಷನಲ್ಲಿ ಲೆಕ್ಕಾಚಾರ ಹಾಕ್ತೀವಿ ನಾವು. ಕೆಲ್ಕೇನಿಯಲ್ ಸ್ಪರ್ ಏನಾದರೂ ಇದ್ರೂ ಕೂಡ ಹೀಲ್ ಪೇನ್ ಬರುತ್ತೆ. ಹೌ ಟು ರೆಕಗ್ನೈಸ್ ಇಟ್ ಇಸ್ ಕೆಲ್ಕೇನಿಯಲ್ ಸ್ಪರ್? ಫಸ್ಟ್ ಥಿಂಗ್, ಆರಾಮಾಗಿ ರಾತ್ರಿ ಮಲಗಿದ್ದೀರಾ, ಬೆಳಗ್ಗೆ ಎದ್ದು ಕಾಲಿಡ್ತೀರಾ, ಇಟ್ಟಾಗ ಪೆನ್ನು ಚುಚ್ಚಿದಂಗೆ ನಿಮಗೆ ನೋವಾಗುತ್ತೆ, ನಡೆಯೋದಕ್ಕೆ ಕಷ್ಟ ಆಗುತ್ತೆ, ಬಟ್ ಒಂದು 10-15 ಹೆಜ್ಜೆ ಹಾಕಿದ ತಕ್ಷಣ ಕಮ್ಮಿ ಆಗುತ್ತೆ. ಸೊ ಈ ಥರದಿದ್ರೆ ಇಟ್ ಇಸ್ ಕೆಲ್ಕೇನಿಯಲ್ ಸ್ಪರ್. ಒಂದು ಎಕ್ಸರ ತೆಗೆಸಿ 2 ಹೀಲ್ಸದು ತಿಳ್ಕೊಳ್ತೀರಾ ನೀವಲ್ಲಿ, ಒಂದು ಉಗುರು ಥರ ಬೆಳ್ಕೊಂಡಿರುತ್ತೆ. ನೆಕ್ಸ್ಟು ಜೋಮ್ ಬರುತ್ತೆ, ಪ್ಲಸ್ ಕಾಲು ನೋವು ಕೂಡ ಆಗ್ತಾ ಇದೆ ಅಂತ ಹೇಳಿದಾಗ ನೀವು 10 ಹೆಜ್ಜೆ ಅಲ್ಲ 20 ಹೆಜ್ಜೆ ಹಾಕಿದ್ರೂ ಜೋಮ್ ಹಂಗೆ ಕೂರುತ್ತೆ, ಇನ್ನೂ ನಿಮಗೆ ಸಂಕಟ ಕಷ್ಟವನ್ನು ಕೊಡ್ತಾ ಇರುತ್ತೆ. ದಿಸ್ ಇಸ್ ಡಯಾಬಿಟಿಕ್ ಸಿಂಪ್ಟಮ್ಸ್. ಸೊ ಇದನ್ನು ಕ್ಲಿಯರಾಗಿ ನಿಮ್ಮಲ್ಲಿ ರೂಲ್ ಔಟ್ ಮಾಡಬೇಕು ಅಂದ್ರೆ ಒಂದು ಎಕ್ಸ್ರೇ ಹಿಂಡಿದು ಬೇಕಾಗುತ್ತೆ, ಒಂದು ಬ್ಲಡ್ ಟೆಸ್ಟ್ ವೇರ್ HbA1c ಇಸ್ ರಿಕ್ವೈರ್ಡ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಶುಗರ್ ಲೆವೆಲ್ ಎಷ್ಟಿರಬೇಕು? ಇವಾಗ ದಿಸ್ ಇಸ್ ಅ ವೆರಿ ಟ್ರಿಕ್ಕಿ ಕ್ವಶನ್ ಬರುತ್ತೆ ಇಲ್ಲಿ. ಯಾಕಂತ ಹೇಳಿದ್ರೆ ಇವಾಗ ನಾವೊಂದು ಶುಗರ್ ಲೆವೆಲ್ನ ನಿಮಗೆ ಹೇಳ್ತೀವಿ ಇಲ್ಲಿ 90 ಒಳಗಡೆ ಇರಬೇಕು, 80 ಇರಬೇಕು ಅಂತ ಹೇಳ್ಬಿಟ್ಟು. ಬಟ್ ನೀವೆಲ್ಲೋ ಹೋಗಿ ಟೆಸ್ಟ್ ಮಾಡಿಸ್ತೀರಾ, ನಿಮ್ಮ ಆ ವ್ಯಾಲ್ಯೂವಲ್ಲಿ 120 ಇದ್ರೂ ನಾರ್ಮಲ್ ಅಥವಾ 110 ಇದ್ರೂ ನಾರ್ಮಲ್ ಅಂತ ಹೇಳಿದಾಗ ಚರ್ಚೆಗೆ ಒಳಗಡೆ ಬೀಳುತ್ತೆ. ಸೊ ನೀವು ಎಲ್ಲೇ ಯಾವುದೇ ಲ್ಯಾಬಲ್ಲಿ ಹೋದ್ರೂ ಅಲ್ಲಿ ಒಂದು ನಿಮಗೆ ಸೈಡಲ್ಲಿ ಒಂದು ವ್ಯಾಲ್ಯೂ ರೇಂಜ್ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಮೀನಲ್ಲಿದ್ದಾಗ ನೀವು ನಾರ್ಮಲ್ ಅಂತ ಹೇಳ್ಕೊಳ್ಳಿ. ಈಗ ಮೀನ್ ವ್ಯಾಲ್ಯೂ ಅಂದರೆ ಏನು, ಇವಾಗ 100ರಿಂದ 110 ಇದೆ. ಸೊ ನಿಮಗೆ 105 ಇದ್ದರೆ ಯು ಆರ್ ಫೈನ್ ಅಂತೇಳಿ ಅರ್ಥ. ಇಫ್ ಇಟ್ ಇಸ್ 110 ಅಂದರೆ ಇಟ್ ಇಸ್ ಹೈ ನಾರ್ಮಲ್. ಸೊ ದರ್ ಇಸ್ ಅ ಡೌಟ್ಫುಲ್. ಲೋ ಕಂಡೀಷನ್ ಇದ್ದರೆ ಬೆಟ್ರು, ಬಟ್ ತೀರಾ ಲೋ ಇದ್ದರೆ ದಟ್ ಈಸ್ ಆಲ್ಸೋ ಡೇಂಜರಸ್. ಸೊ ಅಲ್ಲಿರುವಂಥ ವ್ಯಾಲ್ಯೂ ಪ್ರಕಾರ ಹೋಗಿ. ಜನರಲ್ಲಾಗಿ ಹೇಳಬೇಕು ಅಂದರೆ ನೀವು ಸಡನ್ನಾಗಿ ಎಲ್ಲೋ ಚೆಕ್ ಮಾಡಿಸ್ತೀರಾ ಅಂತ ಹೇಳಿದಾಗ 120ಇಂದನೂ ಕೂಡ 150ವರೆಗೂ ಬಂದ್ರೂ ಯು ಆರ್ ವೆಲ್ ಫೈನ್, ಯಾವುದೂ ಥರದ ತೊಂದರೆ ಇಲ್ಲ, ಚೆನ್ನಾಗಿ ಊಟ ಮಾಡಿದ್ದೀನಿ, 1 ಅವರ್ ಆಗಿ ಚೆಕ್ ಮಾಡಿದ್ದೀನಿ ಅಂತ ಹೇಳಿದ್ರೆ 150 ಈಸ್ ಆಲ್ಸೋ ನಾರ್ಮಲ್ ಅಂತ ಹೇಳ್ಬೋದು. ಬಟ್ ನಾರ್ಮಲಿ ಈ ಒಂದು ಕ್ವಶನಲ್ಲಿ ಡಿಬೇಟ್ ಇದ್ದೇ ಆಗುತ್ತೆ.
ಸೊ ಅದರಿಂದ ನಿಮ್ಮ ಪಕ್ಕದಲ್ಲಿ ಕೊಟ್ಟಿರುವಂಥ ನಾರ್ಮಲ್ ವ್ಯಾಲ್ಯೂಗೆ ಕೋರಿಲೇಟ್ ಮಾಡ್ಕೊಳ್ಳಿ. ಓಕೆ ಡಾಕ್ಟರ್, ಚಿಕಿತ್ಸೆ ಹೇಗೆ? ಜೀವನದುದ್ದಕ್ಕೂ ಇದ್ರ ಜೊತೆಗೆ ಜೀವನ ಮಾಡಬೇಕಾ ಹೇಗೆ? ಈಗ ಎಲ್ಲ ಕಡೆ ತಿಳ್ಕೊಂಡಿರೋ ಪ್ರಕಾರವಾಗಿ ನಾವು ಡಯಾಬಿಟಿಸ್ ಇಸ್ ರಿವರ್ಸಿಬಲ್. ಸೊ why it is reversible and how it is reversible. Medication, yes, medication will aid at the present. ಫಸ್ಟ್ ಏಡ್ ಥರ ನೀವು ಸ್ಟಾರ್ಟ್ ಮಾಡಿಕೊಂಡು ರೆಗ್ಯುಲೇಟ್ ಮಾಡಿ ನಿಮ್ಮ ಒಂದು ಮೇಂಟೆನೆನ್ಸ್ ನೀವು ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಮೆಡಿಕೇಷನಿಂದ ಎಲಿಮಿನೇಟ್ ಆಗ್ಬೋದು ಸ್ಟೆಪ್ ಬೈ ಸ್ಟೆಪ್. ಸೆವ್ರಲ್ ಪೇಷಂಟ್ಸ್ಗೆ ಹೋಮಿಯೋಕೇರಲ್ಲಿ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ ಈ ಒಂದು ಕೋರ್ಸ್ ಪ್ಯಾಟರ್ನಿಂದ. ಸೊ ಇದರಲ್ಲಿ ಏನಾಗುತ್ತೆ, ನೀವು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಹಿಂಟ್ ಕೊಡ್ತೀನಿ. ಮೆಡಿಕೇಷನ್ ಇಸ್ ಪ್ರೈಮರಿ. ಮೊದಲು ಮೆಡಿಸಿನ್ ಸ್ಟಾರ್ಟ್ ಮಾಡಬೇಕಾಗತ್ತೆ. ಯಾರೇ ಆದ್ರೂ ಮೆಡಿಕೇಷನ್ ಮಾಡಿಕೊಂಡು ಅದನ್ನು ರೆಗ್ಯುಲೇಟ್ ತರಬೇಕು. ಪ್ಲಸ್ ನಿಮ್ಮ ಡಯಟ್ ಪ್ಯಾಟರ್ನಲ್ಲಿ ನಿಮ್ಮ ಕೆಲಸ, ಇವಾಗ ನೈಟ್ ಶಿಫ್ಟ್ ಇದ್ದೀರಾ, ಅದಕ್ಕೊಂದು ಪ್ಲಾನ್ ಆಫ್ ಈಟಿಂಗ್ ಹೇಳ್ಕೊಡ್ತೀವಿ. ಡೇ ಶಿಫ್ಟ್ ಇದ್ದೀರಾ, ಅದಕ್ಕೊಂದು ಪ್ಲಾನ್ ಆಫ್ ಈಟಿಂಗ್ ಹೇಳ್ಕೊಡ್ತೀವಿ. ಯಾಕಂದರೆ ಇಲ್ಲಿ ಬರೋದೇ ಇಲ್ಲೇ ಇದೆ, ತಕರಾರು ಬರೋದೇ ಇಲ್ಲಿ. ಸೊ ಅದರಿಂದ ಅವರ ವರ್ಕಿಂಗ್ ಪ್ಯಾಟರ್ನ್ ಮೇಲೆ ಅವರ ಸೆಡೆಂಟ್ರಿ ಪ್ಯಾಟರ್ನ್ ಏನಿದೆ ಅದನ್ನು ಪರ್ಸೆಂಟೇಜ್ ನೋಡ್ಕೊಂಡು ಅದರ ಪ್ರಕಾರವಾಗಿ ಅವರ ಎಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಬೇಕು, ಯಾವ ಥರ ಊಟ ತಿಂಡಿನ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ಹೇಳ್ತೀವಿ. ಸೊ ಇಲ್ಲಿ ಸನ್ರೈಸ್ ಟು ಸನ್ಸೆಟ್ ಈಟಿಂಗ್ ಪ್ಯಾಟರ್ನ್ ಇಸ್ ಗುಡ್. ಜೈನ್ಸ್ ಎಲ್ಲನೂ ಸನ್ರೈಸ್ ಟು ಸನ್ಸೆಟ್ ಅನ್ನೋ ಈಟಿಂಗ್ ಪ್ಯಾಟರ್ನ್ ಮೇಂಟೈನ್ ಮಾಡ್ತಾರೆ. ಸೊ ಬೆಳಗ್ಗೆ ಸೂರ್ಯ ಹುಟ್ಟಿದಾಗಿಂದನೂ ಪೀಕ್ಗೆ ಬಂದಾಗ ಸುಮಾರು 11ರಿಂದ 1 ಗಂಟೆವರೆಗೂ ಚೆನ್ನಾಗಿ ಊಟ ಮಾಡ್ಕೊಂಡು ಗ್ರ್ಯಾಜುವಲಾಗಿ ಕಮ್ಮಿ ಮಾಡ್ಕೊಂಡು ಸನ್ಸೆಟ್ಟಿಗೆ ನಿಲ್ಲಿಸ್ತಾರೆ. ದಿಸ್ ಇಸ್ ವೆರಿ ಗುಡ್ ಫಾರ್ ಇಟ್. ಸೊ ಡಯಾಬಿಟಿಕ್ ಇರೋರು ಕಷ್ಟ ಸ್ವಲ್ಪ ಆಗ್ಬೋದು, ಬಟ್ ಇದನ್ನು ಪ್ರಯತ್ನ ಮಾಡಿ, ಯು ವಿಲ್ ಫೈಂಡ್ ಅ ಗುಡ್ ರಿಸಲ್ಟ್. ಯಾಕಂತೇಳಿದ್ರೆ ಇನ್ಸುಲಿನ್ ಆಸ್ ಎ ಪೀಕ್, ಐ ಆಮ್ ಎಟ್ ಪೀಕ್ ಅಂತ ಅಂದ್ಕೊಳ್ಳಿ. ಇನ್ಸುಲಿನ್ಗೆ ನಿಮ್ಮ ಐ ಅಂತ ನೀವು ಕನ್ಸಿಡರ್ ಮಾಡ್ಕೊಂಡು ಐ ಆಮ್ ಎಟ್ ಪೀಕ್ ಅಂತ ಹೇಳಿ ಲೆಕ್ಕ ತೊಗೊಂಡು ವರ್ಕ್ ಮಾಡಿ ಫಿಸಿಕಲ್ ಆ್ಯಕ್ಟಿವಿಟಿನ ಆಟ್ರಿಬ್ಯೂಟ್ ಮಾಡಿಸಿ ರಾತ್ರಿ ಹೊತ್ತು ಅರೌಂಡ್ 15-20 ಮಿನಿಟ್ಸ್ ನೀವು ವಾಕಿಂಗ್ ಮಾಡಿ, ಬೆಳಗ್ಗೆನೂ ಕೂಡ ವಾಕ್ ಮಾಡಿ, ಸಿಕ್ಕಿದಾಗ ಚಾನ್ಸ್ ಸಿಕ್ಕಿದಾಗೆಲ್ಲ ಫಿಸಿಕಲ್ ಆ್ಯಕ್ಟಿವಿಟಿನ ಮೇಂಟೈನ್ ಮಾಡಿ. ಥ್ಯಾಂಕ್ ಯು ಡಾಕ್ಟರ್, ಸಾಕಷ್ಟು ಮಾಹಿತಿ ನೀಡಿದ್ರಿ. ನಮಸ್ತೆ. ಇನ್ನು ವೀಕ್ಷಕರೇ, ಡಾಕ್ಟರನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ, HSR ಲೇಔಟ್. ಇತರೆ ಶಾಖೆಗಳು ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಶಿವಮೊಗ್ಗ, ತುಮಕೂರು, ವಿಜಯಪುರ, ಬೀದರ್, ಹಾಸನ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ. ದೂರವಾಣಿ ಸಂಖ್ಯೆ 9550001133, ಮತ್ತೊಂದು ಸಂಖ್ಯೆ 180010081212. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.